ಬಿಟ್ವೀನ್ 0 ಇದ್ದಾಗ 4 ಇಂಟು 4 ಡಿಜಿಟ್ ಮತ್ತು 4 ಇಂಟು 3 ಡಿಜಿಟ್ ಮಲ್ಟಿಪ್ಲಿಕೇಶನ್ ಯಾವ ಥರ ಮಾಡೋದು ಅಂತ ಈಗ ನೋಡೋಣ. ಇಲ್ಲಿ 5012 ಇಂಟು 6013. ಸೊ ಇದನ್ನು ಇಲ್ಲೂ ಕೂಡ ನಡು ಏನಿದೆ 0 0 ಇದೆ, 1 0 ಇದೆ, 1 0 ಇದೆ. ಸೊ ಇಲ್ಲಿ 5012 ಕೆಳಗೆ 6013 ಬರ್ಕೊಳ್ಳೋಣ. ಇಲ್ಲಿ ಫಸ್ಟ್ ಸ್ಟೆಪ್ ಏನು ಮಾಡ್ಬೇಕಂದ್ರೆ ಈ ಕಡೆ ಲಾಸ್ಟ್ 12 ಇಂಟು 13 ಮಾಡಬೇಕು, ಈ ಕಡೆ 5 ಇಂಟು 6 ಮಾಡಬೇಕು. ಸೊ ಫಸ್ಟ್ ಡಿಜಿಟ್ದು ಮಲ್ಟಿಪ್ಲಿಕೇಶನ್ ಮಾಡಬೇಕು, ಈ ಕಡೆ ಲಾಸ್ಟ್ ಡಿಜಿಟ್ಸ್ದು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಇಲ್ಲಿ 5 30 ಆಯಿತು, ಇಲ್ಲಿ 12 13 156 ಆಯಿತು. ಸೊ ನಡುವಲ್ಲಿ ಏನು ಮಾಡ್ಬೇಕಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 5 ಇಂಟು 13 ಮಾಡಬೇಕು, ನೆಕ್ಸ್ಟ್ 12 ಇಂಟು 6 ಮಾಡಬೇಕು. ಸೊ ಇದೇನಾಗುತ್ತೆ 65 ಪ್ಲಸ್ 72, ಅದೇನಾಯಿತು 137 ಆಯಿತು. ಸೊ ಇದರ ಆನ್ಸರ್ ಬಂದುಬಿಟ್ಟು 30 137 156. ಅಂದ್ರೆ ಇವು ಸಾವಿರದ ನಂಬರ್ಸ್ಗಳು ಇರೋದ್ರಿಂದ, 1000 ಸ್ಥಾನದ ನಂಬರ್ಗಳು ಇರೋದ್ರಿಂದ 3 0 ಬರ್ತವೆ. ಸೊ ಇಲ್ಲಿ ನಾವು 3 ಡಿಜಿಟನ್ನು ಇಡಬೇಕಾಗುತ್ತೆ. ಮತ್ತು ಫಸ್ಟ್ ಪಾರ್ಟ್ ಅಂದ್ರೆ 156, ಸೆಕೆಂಡ್ ಪಾರ್ಟ್ 137, ಥರ್ಡ್ ಪಾರ್ಟ್ ಅಂದ್ರೆ ಅದು ಏನು ಆನ್ಸರ್ ಬಂದಿರುತ್ತಲ್ಲ ಅದನ್ನು ಮಾತ್ರ ಬರೀಬೇಕಾಗುತ್ತೆ. ಸೊ ಇಲ್ಲಿ ಈ 137 156 3 ಡಿಜಿಟ್ ಬರೋ ಹಾಗೆ ಇಡಬೇಕಂದ್ರೆ 137 156 ಆ್ಯಸ್ ಇಟ್ ಇಸ್ ಹಾಗೆ ಇಡಬೇಕು. ಸೊ ಇದರ ಆನ್ಸರ್ ಬಂದರು 30137156. ಫಸ್ಟ್ ಇಲ್ಲಿ ಏನು ಮಾಡಿದ್ವಿ ಅಂದ್ರೆ 12 ಇಂಟು 13 ಮಾಡಿದ್ವಿ ಈ ಕಡೆ ಬಲಗಡೆಯಿಂದ ಮೊದಲನೇ ಪಾರ್ಟ್ನಲ್ಲಿ, ಮತ್ತು ಈ ಕಡೆ ಎಡಗಡೆ ಫಸ್ಟ್ ಪಾರ್ಟಲ್ಲಿ ಏನು ಮಾಡಿದ್ವಿ ನಾವು 5 ಇಂಟು 6 ಮಾಡಿದ್ವಿ, ಏನಾಗುತ್ತೆ 30 ಆಗುತ್ತೆ. ಸೊ ನಡುವಲ್ಲಿ ಏನು ಮಾಡಿದ್ವಿ ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ 5 ಇಂಟು 13 ಮಾಡಿದ್ವಿ ಪ್ಲಸ್ 12 ಇಂಟು 6 ಮಾಡಿದ್ವಿ, 72 ಬಂತು. ಸೊ 137 ಆಯಿತು. ಸೊ ಇದು ಸಾವಿರದ ಸ್ಥಾನದ ನಂಬರ್ಗಳು ಇರೋದ್ರಿಂದ ಸೊ 3 ಡಿಜಿಟ್ಸ್ಗಳನ್ನು ಇಡಬೇಕಾಗುತ್ತೆ. ಸೊ 30137156 ಆಯ್ತು ಇದರ ಆನ್ಸರು. ಅದೇ ರೀತಿಯಾಗಿ ಸೆಕೆಂಡ್ ಎಕ್ಸಾಂಪಲನ್ನು ನೋಡ್ಬೋದು. 5016 ಇಂಟು 9012 ಅಂದಾಗ ಸೊ ಇಲ್ಲಿ ಈ ಕಡೆ 16 ಇಂಟು 12 ಮಾಡಬೇಕು, 192 ಆಗುತ್ತೆ. ಈ ಕಡೆ 5 ಇಂಟು 9 ಮಾಡಬೇಕು, 45 ಆಗುತ್ತೆ. ಸೊ ನಡುವಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. 5 ಇಂಟು 12 ಪ್ಲಸ್ 16 ಇಂಟು 9 ಮಾಡಬೇಕಾಗುತ್ತೆ. 5 ಇಂಟು 12 ಅಂದರೆ 60 ಪ್ಲಸ್ 16 ಇಂಟು 9 ಅಂದರೆ 144, 144 60 204 ಆಯಿತು. ಸೊ ಇದು ಸಾವಿರ ಸ್ಥಾನದ ನಂಬರ್ಗಳು ಅಂದರೆ 4 ಡಿಜಿಟ್ ನಂಬರ್ಗಳು ಇರೋದ್ರಿಂದ ನಾವು ಇಲ್ಲಿ 3 ಡಿಜಿಟನ್ನು ಇಟ್ಟು ಈ ಕಡೆ 45 ಏನು ಆನ್ಸರ್ ಬಂದಿದೆಯಲ್ಲ ಅದನ್ನು ಹಾಗೆ ಇಡಬೇಕು. ಸೊ ಅದು 95 ಇದ್ದಾಗ 45 ಬಂತು. ಸೊ ಅದು 12 9 ಇದ್ದಾಗ 108 ಆಗುತ್ತೆ. ಸೊ ಆ 108 ನಾವು ಕೂಡ ಹಾಗೆ ಬರೀಬೇಕಾಗುತ್ತೆ. ಸೊ ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋದು ಬಲಗಡೆಯಿಂದ ಫಸ್ಟ್ ಮತ್ತು ಸೆಕೆಂಡ್ ಪಾರ್ಟ್ಸ್ಗಳನ್ನು ಮಾತ್ರ. ಸಾವಿರದ ಸ್ಥಾನಗಳು ಅಂದರೆ 4 ಡಿಜಿಟ್ಸ್ ನಂಬರ್ಗಳಿದ್ದಾಗ ನಾವು ಇಲ್ಲಿ 3 ಡಿಜಿಟನ್ನು ಇಡಬೇಕಾಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಎಕ್ಸಾಂಪಲು 506 ಇಂಟು 9012, ಅಲ್ಲಿ ನಾವು 4 ಇಂಟು 4 ಡಿಜಿಟ್ ಮಾಡಿದ್ವಿ. ಬಟ್ ಇಲ್ಲಿ 3 ಡಿಜಿಟ್ ಇಂಟು 4 ಡಿಜಿಟ್ ಮಾಡಬೇಕಾಗುತ್ತೆ. 506 ಇಂಟು 9012 ಒಂದರ ಕೆಳಗಡೆ ಒಂದು ಹೀಗೆ ಬರ್ಕೊಳ್ಳೋಣ. ಸೊ ಇಲ್ಲಿ ಆ್ಯಸ್ ಇಟ್ ಈಸ್ ಹಾಗೆ ಮಾಡಬೇಕು. 5 ಇಂಟು 9 ಮಾಡಬೇಕು, 45 ಆಗುತ್ತೆ. ಈ ಕಡೆ 12 ಇಂಟು 6 ಮಾಡಬೇಕು, 72 ಆಗುತ್ತೆ. ನಡುವಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಒಂದು ಡಿಜಿಟ್ ಕಮ್ಮಿ ಇದೆ, ಒಂದು ಡಿಜಿಟ್ ಹೆಚ್ಚಿದೆ. ಸೊ ಇಲ್ಲಿ ಒಂದು ಡಿಜಿಟ್ ಹೆಚ್ಚಾಗಿರೋ ಕಾರಣ ನಾವು ಇಲ್ಲಿ 9 ಇಂಟು 6 ಮಾಡೋ ಬದಲು 90 ಇಂಟು 6 ಮಾಡಬೇಕಾಗುತ್ತೆ. ಸೊ ಒಂದು 0ವನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 90 ಇಂಟು 6 ಪ್ಲಸ್ 5 ಇಂಟು 12, 90 ಇಂಟು 6 ಪ್ಲಸ್ 5 ಇಂಟು 12 ಮಾಡಬೇಕು. ಸೊ ಇದು 540 ಪ್ಲಸ್ 60 ಏನಾಯಿತು 600 ಆಯಿತು. ಸೊ ಇಲ್ಲಿ 3 ಇಂಟು 4 ಡಿಜಿಟ್ ಇರೋ ಕಾರಣ ನಾವು ಲಾಸ್ಟ್ 2 ಡಿಜಿಟ್ ಮಾತ್ರ ಬರೀಬೇಕು, ಮಿಡ್ಲಲ್ಲಿ 3 ಡಿಜಿಟ್ ಬರೀಬೇಕು. ಸೊ ಆ್ಯಸ್ ಇಟ್ ಈಸ್ ಈ ಕಡೆ ಆನ್ಸರ್ ಬಂದಿದ್ದನ್ನು ಹಾಗೆ ಇಡಬೇಕು. ಸೊ ಇಲ್ಲಿ 3 ಡಿಜಿಟು 4 ಡಿಜಿಟು ಈ ಥರ ಕೊಟ್ಟಾಗ ನಡು 3 ಡಿಜಿಟ್ ನಂಬರೇ ಬರಬೇಕು. ಆಮೇಲೆ ಕೊನೆಗೆ 2 ಡಿಜಿಟ್ಗಳನ್ನು ಹಾಗೆ ಇಟ್ಟು ಒಂದು ವೇಳೆ 3 ಡಿಜಿಟ್ ಇದ್ದರೆ ಅದನ್ನು ಕ್ಯಾರಿ ಥರ ಈ ಕಡೆ ಕಳಿಸ್ಬೇಕಾಗುತ್ತೆ. ಸೊ ಈ ಥರ ಮಾಡಿದಾಗ ಆನ್ಸರ್ ಇದ್ರದ್ದೇನು 456072. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿರಿ. 4013 ಇಂಟು 809 ಅಂದಾಗ ಆ್ಯಸ್ ಇಟ್ ಇಸ್ ಕೆಳಗಡೆ ಬರ್ಕೊಳ್ಳೋಣ. ಇಲ್ಲಿ 13 ಇಂಟು 9 ಮಾಡಿದರೆ 117 ಆಗುತ್ತೆ. ಈ ಕಡೆ 4 ಇಂಟು 8 ಮಾಡಿದರೆ 32 ಆಗುತ್ತೆ. ನಡುವಲ್ಲಿ ಇದು 4 ಇದೆ, ಇದು 3 ಇದೆ. ಸೊ 1 ಡಿಜಿಟ್ ಹೆಚ್ಚಿಗೆ ಇರೋ ಕಾರಣ ನಾವು ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಏನು ಮಾಡ್ತೀವಿ 8 ಇಂಟು 13 ಪ್ಲಸ್ ಇಲ್ಲಿ ಏನು ಮಾಡ್ತೀವಿ 40 ಇಂಟು 9 ಮಾಡ್ತೀವಿ. 40 ಇಂಟು 9 ಮಾಡಿದಾಗ ಅಲ್ಲಿ 4 ಇಂಟು 9 ಮಾಡೋ ಬದಲು 40 ಇಂಟು 9 ಮಾಡ್ಕೋಬೇಕಾಗುತ್ತೆ, ಒಂದು 0ನ ಸೇರಿಸ್ಕೋಬೇಕಾಗುತ್ತೆ. ಸೊ ಇದು 360 ಪ್ಲಸ್ 104 ಅಂದರೆ 464 ಆಗುತ್ತೆ. ಸೊ ಇಲ್ಲಿ ಲಾಸ್ಟ್ 2 ಡಿಜಿಟ್ಸ್ ಬರಬೇಕು. ಈ ಥರ 3 ಇಂಟು 4 ಡಿಜಿಟ್ ಮಲ್ಟಿಪ್ಲಿಕೇಶನ್ ಇದ್ದಾಗ ನಡು 0 ಇದ್ದಾಗ ಲಾಸ್ಟ್ 2 ಡಿಜಿಟ್ಸ್ ಬರಬೇಕು, ಒಂದು ಕ್ಯಾರಿ ಈ ಕಡೆ ಬರುತ್ತೆ. ಸೊ 465 ಆಗುತ್ತೆ. ನಡು 3 ಡಿಜಿಟ್ ಇರಬೇಕು. ನೆಕ್ಸ್ಟ್ 32 ಆ್ಯಸ್ ಇಟ್ ಈಸ್ ಹಾಗೆ ಹೇಳ್ರಿ. ಸೊ ಇದರ ಆನ್ಸರ್ 32465117. ಈ ರೀತಿ ನಾವು ಯಾವುದೇ ಒಂದು 4 ಇಂಟು 4 ಡಿಜಿಟ್ 4 ಇಂಟು 3 ಡಿಜಿಟ್ ಮಿಡಲಲ್ಲಿ 0 ಇದ್ದಾಗ ಈ ಥರ ನಾವು ಈಸಿಯಾಗಿ ಮಲ್ಟಿಪ್ಲಿಕೇಶನನ್ನು ಮಾಡಬಹುದು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪ್ಲೀಸ್ ಸಪೋರ್ಟ್ ಮೀ.